ನಮಸ್ಕಾರ ಎಲ್ಲರೂ ಹಾಗಿದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹುಬ್ಳಿಗೆ ಬಂದು ಕಮ್ಮಿ ಅಂತಂದ್ರು ಒಂದು 1.5 ತಿಂಗಳಾತು. ಸೊ ಎಲ್ಲೂ ಹೋಗೇ ಇಲ್ಲ, ಬರೀ ಮನೆ ಕೆಲಸ, ಹುಡುಗಿದ ಸಾಲಿ, ಈಗ ಸಾಲಿಗೆ ಹೋಗೋದು ಬರೋದು, ಆಕೆಗೆ ಮಾಡಿ ಕಟ್ಟೋದು, ಇವ್ರದ್ದು ಡ್ಯೂಟಿ. ಸೊ ನಾನು ಬರೀ ಮನ್ಯಾಗ ಇದು ಮಾಡ್ಕೊತ ಕುಂದ್ರೋದು, ಹೀಗಾಗಿ ಎಲ್ಲೂ ಹೊರಗೆ ಹೋಗೇ ಇಲ್ಲ. ಸೊ ಭಾಳ ಒಂಥರ ಹೆಂಗಾಗೈತೆ ಅಂತಂದ್ರೆ ಎಲ್ಲಿ ಹೊರಗೆ ಹೋಗಲಿಕ್ಕೆ ಬರೀ ಮಾಡೋದು ತಿನ್ನೋದು, ಮಾಡೋದು ತಿನ್ನೋದು, ಕೆಲಸ, ಡ್ಯೂಟಿ, ಸ್ಕೂಲಿಗೆ ಕಳಿಸೋದು, ಬರೀ ಆಗಿ ಜೀವನದಾಗ ಜುಗುಪ್ಸೆ ಅನ್ನೋದು ಬಂದ್ಬಿಟ್ಟೈತಿ. ಬರೀ ಮಾಡೋದು ಬೇಡ, ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರಲಿ ಲೈಫ್ ಒಳಗೆ, ಹಿಂಗೆ ಹೋಗೋದು ನಮಗೂ ಬೇಸರ ಆಗ್ಬಿಡ್ತೈತಿ ಬರೀ ಅಂತಂದ್ರೆ. ಸೊ ಒಂದು ಸ್ವಲ್ಪ ಏನಾರ ಚೇಂಜಸ್ ಇರಲಿ ಅಂತೇಳಿ ನಾವು ಇವತ್ತು ಸ್ವಲ್ಪ ಹೊರಗೆ ಹೊಂಟೇವಿ. ಹಂಗೆ ಏನಾರ ನೋಡ್ಕೊಂಡು ಬರೋನು, ಸ್ವಲ್ಪ ಹೊರಗಿಂದ ಏನಾರ ತಿಂದು ಬರೋನು ಅಂಥೇಳಿ ಇವತ್ತೊಂದು ದಿನ ಅಡುಗೆ ಮನೆ ಕ್ಲೋಸ್ ಮಾಡೋನು. ಒಂದು ದಿನ ಅಡುಗೆ ಮನೆ ಕ್ಲೋಸ್ ಮಾಡೋದು ಅಂದರೆ ಹೆಣ್ಮಕ್ಳಿಗೆ ಇಷ್ಟು ಖುಷಿ ಅಲ್ಲ. ಸೊ ಸದ್ಯಕ್ಕೆ ಎಲ್ಲಿ ಹೊಂಟೇವಿ ಸದ್ಯಕ್ಕೆ ಗೊತ್ತಿಲ್ಲ. ಅವರ ಏನೋ ಪ್ಲ್ಯಾನ್ ಮಾಡ್ಯಾರ, ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲಿ ಹೊಂಟೇವಿ ಏನು ಅಲ್ಲಿಗೆ ಹೋದ ಮೇಲೆ ಗೊತ್ತಾಗ್ತೈತಿ. ಸೊ ಅಲ್ಲಿಗೆ ಹೋಗಿ ತೋರಿಸ್ತೇನೆ ಅಂತ. ಎಲ್ಲಿ ಹೊಂಟೇವಿ, ಎಲ್ಲಿ ಹೋಗಿದ್ವಿ, ಏನು ಪ್ಲೇಸ್ ಐತಿ, ಇಲ್ಲಿಂದ ಎಷ್ಟು ದೂರ ಐತಿ, ಅದು ಹೆಂಗೆ ಐತಿ, ಸೊ ಹೇಳ್ಕೊತ ಹೋಗ್ತೇನೆ ಅಂತ. ಸದ್ಯಕ್ಕೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ನಮ್ಮ ಯಾನ ರೆಡಿ ಆಗ್ಯಾಳ. ಉಪ್ಪ ಕೊಡು, ಉಪ್ಪ ಕೊಡು. ಹಾಯ್ ಬೋನು ಬೋನು. ಸೊ ಎಲ್ಲರೂ ಸೇರಿ ಹೊರಗೆ ಹೊಂಟೇವಿ. ಸೊ ಸ್ಟೇ ಟ್ಯೂನ್. ನಮ್ಮ ಚಾನಲ್ ನೋಡ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಮಾಡಿ. ಉಪ್ಪ ಕೊಡು. ಉಪ್ಪ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. see you ಬಾಯ್. ಫೈನಲಿ ನಾವು ಹೊಂಟ್ವಿ ನಮ್ಮ ಕಾರ್ ತೊಗೊಂಡು. ಅದಕ್ಕಿಂತ ಮೊದಲು ಏನಾರ ಟಿಫನ್ ಮಾಡ್ಬೇಕಲ್ಲ, ಹಸಿವಂತೂ ಭಾಳ ಆಗೈತಿ, ಹೊಟ್ಟೆ ಚೂರು ಅನ್ನತೈತಿ. ಅದಕ್ಕೆ ವಿದ್ಯಾನಗರದೊಳಗೆ ಒಂದು ಫೇಮಸ್ ಗುರುದತ್ ಭವನ್ ಅಂತ ಹೋಟೆಲ್ ಐತಿ, ಎಲ್ಲರೂ ಕೇಳಿರ್ತೀರಿ. ಭಾಳ ಫೇಮಸ್ ಐತಿದ್ದು, ಯಾಕಂದ್ರೆ ಇದು ಭಾಳ ವರ್ಷದಿಂದ ಸಿನ್ಸ್ 1958 ಐತಿ, ಅಂದ್ರೆ ಒಂದು 66 ವರ್ಷ ಆಗ್ತಿದ್ದು ಚಾಲೂ ಆಗಿ. ಇಲ್ಲೇ ಐತಿ, ಇದೇ ಪ್ಲೇಸ್ ಒಳಗೆ ಐತಿ. ಸೊ ಏನಾರು ಟಿಫನ್ ಮಾಡಿ ಇಲ್ಲೇ ಹೋಗೋಣಂತ ಹೋದ್ರೆ ಫುಲ್ ರಶ್ ಐತಿ, ಒಂದು ಟೇಬಲ್ಲು ಖಾಲಿ ಇರಲಿಲ್ಲ. ಹಂಗೋಟ್ ಹಿಂಗೋಟ್ ಗುದ್ದಾಡಿ ಕಷ್ಟಪಟ್ಟು ಫೈನಲಿ ಒಂದು ಟೇಬಲ್ ಸಿಕ್ತು. ಸೊ ನಾವು ತೊಗೊಂಡಿರುವಂಥ ಟಿಫನ್ ಏನಂದ್ರೆ ನಾವಿಲ್ಲಿ ಎಲ್ಲನೂ ಟೇಸ್ಟ್ ಮಾಡ್ಬೇಕಂತೇಳಿ ಇಡ್ಲಿ, ವಡೆ, ಪೂರಿ, ಶಿರಾ, ಉಪ್ಪಿಟ್ಟು, ಆಮೇಲೆ ಬಟಾಟೆ ವಡೆ ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಎಲ್ಲನೂ ಮಸ್ತ್ ಇತ್ತು, ಹೋಮ್ಲಿ ಇತ್ತು ಆ್ಯಕ್ಚುಲಿ. ಭಾಳ ಮಸಾಲೆನೂ ಇರಲಿಲ್ಲ, ಏನಿಲ್ಲ, ಮಸ್ತ್ ಟೇಸ್ಟ್ ಇತ್ತು. ಇಲ್ಲಿ ಕ್ರೌಡ್ ನೋಡಿದ್ರೆ ನಾವು ಗೊತ್ತಾಗ್ತೈತಿ ಇದು ಟೇಸ್ಟ್ ಮಸ್ತ್ ಇರ್ತೈತೆ ಅಂತ ಹೇಳಿ. ಹೊಟ್ಟೆ ಫುಲ್ ಹೆವಿ ಆಯಿತು. ಈಗ ನೆಕ್ಸ್ಟು ನಾವು ಹೋಗುವಂಥ ಪ್ಲೇಸ್ ಯಾವುದು, ಈ ಹುಬ್ಳಿ ಮಂದಿಗೆ ಗೊತ್ತಾಗ್ತೈತಿ ಈ ರೋಡು ಯಾವುದು ಅಂಥೇಳಿ. ಇದು ಹುಬ್ಳಿ ಟು ಕಾರವಾರ ರೋಡು, ಹೈವೇ. ಇಲ್ಲಿ ಎಲ್ಲಿ ಹೊಂಟೇವಿ ಅಂತಂದ್ರೆ ಈ ರೋಡ್ ಒಳಗೆ ಹೋದ್ರಂದ್ರೆ ಒಂದು ಬುಧಾಯನ ಗುಡ್ಡ ಅಂತ ಒಬ್ಬರು ಸಜೆಷನ್ ಮಾಡಿದರು. ಬುಧಾಯನ ಗುಡ್ಡಕ್ಕೆ ಹೋಗ್ರಿ, ಒಂದೇ ಟ್ರಿಪ್ಪು ಮಸ್ತ್ ಇರ್ತೈತಿ ಅಂಥೇಳಿ ಸಜೆಷನ್ ಮಾಡಿದರು. ಸೊ ಆ ರೀತಿ ನಾವು ಗೂಗಲ್ ಮ್ಯಾಪ್ ತೊಗೊಂಡು ಆ ರೂಟ್ ಒಳಗೆ ಹೊಂಟೇವಿ ಬುಧಾಯನ ಗುಡ್ಡಕ್ಕೆ. ಅಲ್ಲಿ ಒಂದು ಬಸವಣ್ಣನ ಟೆಂಪಲ್ ಐತಂತ. ಸೊ ಅಲ್ಲಿ ಹೊಂಟೇವಿ. ಕಾರವಾರ ಸ್ಟ್ರೇಟ್ ಹೋದ್ರೆ ಅಂದ್ರೆ ಅಲ್ಲೇ ಚಳ್ಳಿಕೆರೆ ಅಂಥೇಳಿ ಒಂದು ಹಳ್ಳಿ ಬರ್ತೈತಿ, ಇಲ್ಲೇ ಟರ್ನ್ ತೊಗೋಬೇಕು ಒಳಗೆ. ಹುಬ್ಳಿಯಿಂದ ನೀವು
ಹೋಗ್ಬೇಕಾತಂದ್ರೆ ಇದು ಒಂದು 15ರಿಂದ 17 ಕಿಲೋಮೀಟರ್ ಆಗ್ತೈತಿ. ಇಲ್ಲಿಂದ ಒಳಗೆ ಒಂದು 3ರಿಂದ 4 ಕಿಲೋಮೀಟರ್ ಆಗ್ತೈತಿ. ಟೋಟಲ್ ನಿಮಗೆ ಒಂದು 15 to 18 ಕಿಲೋಮೀಟರ್ಸ್ ಆಗ್ತೈತಿ. ಇಷ್ಟ ಐತಿ ಖರೆ ಇದು ಭಾಳ ದೂರ ಇಲ್ಲ, ಬಟ್ ಟ್ರಾಫಿಕ್ ಇದೆಲ್ಲ ಸೇರಿ ನಮಗೊಂದು 45 ಮಿನಿಟ್ಸ್ ಆಯ್ತು ಹೋಗಕ್ಕೆ, ರೀಚ್ ಆಗಕ್ಕೆ. ಖರೆ ಮಸ್ತ್ ಗ್ರೀನ್ ಐತಿ, ಮಳೆಗಾಲ ಅಲ್ಲ, ಸೊ ಮಸ್ತ್ ಗ್ರೀನ್ ಅನ್ಸಾಕತ್ತಿತ್ತು. ಮಸ್ತ್ ಗಿಡ ಎಲ್ಲ ಮಸ್ತ್ ಕಾಣಿಸಕತ್ತಿತ್ತು. ಅದ್ರಾಗ ಜಿಟಿ ಮಳೆ ಬರತ್ತಿತ್ತು. ಚಲೋ ಅನ್ಸತ್ತಿತ್ತು ವೆದರು. ಆಮೇಲೆ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಬೇಕಾಗಿತ್ತು, ಸ್ವಲ್ಪ ಏನೋ ಇರಲಾರ್ದಂಥ ಪ್ಲೇಸಿಗೆ ಹೋಗಬೇಕಾಗಿತ್ತು. ಸೊ ಈ ಪ್ಲೇಸ್ ಒಂಥರ ಖುಷಿ ಆಯ್ತು ನಮಗೆ ಹೋಗಿದ್ದಕ್ಕೆ. ಬರೀ ಗಾಡಿ ಸೌಂಡು, ಬೈಕು, ಕಾರು, ಬಸ್ಸು, ಗದ್ದಲ, ಮಾರ್ಕೆಟು ನೋಡಿ ಬೇಸರ ಆಗಿತ್ತು. ಸೊ ಶಾಂತಿ ಇರುವಂಥದ್ದು, ಗಿಡಗಳಿರುವಂಥದ್ದು, ನೇಚರ್ ಇರುವಂಥದ್ದು, ಆಮೇಲೆ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಪ್ಲೇಸ್ ಬೇಕಾಗಿತ್ತು. ಸೊ ಇದು ಒಂದು ರೀತಿ ಮನಸ್ಸಿಗೆ ಸಮಾಧಾನ ಕೊಡುವಂಥ ಪ್ಲೇಸ್ ಅಂದರೂ ಏನು ಅಡ್ಡಿ ಇಲ್ಲ. ಚಲೋ ಐತಿ ಪ್ಲೇಸು, ಶಾಂತ ಆಗ್ತೈತಿ ಮನಸ್ಸು ಮಾತ್ರ. ಪ್ಲೇಸು ಭಾಳ ಶಾಂತ ಐತಿ. ಇದ್ರೊಳಗೆ ಒಂದು ಬಸವಣ್ಣನ ಟೆಂಪಲ್ಲು ಐತಿ, ನೋಡ್ರಿ ಹಂಗೈತಿ. ಇಲ್ಲಿ ಬಸವಣ್ಣನ ದೇವ್ರು ಐತಿ. ಇಲ್ಲಿ ಶ್ರಾವಣಕ್ಕೊಂದು ಸಲ ಜಾತ್ರೆ ಆಗ್ತೈತಂತ, ಪ್ರಸಾದ ಇರ್ತೈತಂತ ಇವರೆಲ್ಲ ಹೇಳತ್ತಿದ್ರು. ಶ್ರಾವಣದಾಗ ಬರ್ರಿ ಅಂಥೇಳಿ ನಾವು ಶ್ರಾವಣಕ್ಕಿಂತ ಮೊದಲನೇ ಇಲ್ಲಿ ಹೋಗಿದ್ವಿ. ಸೊ ಇಲ್ಲೆಲ್ಲ ಏನೂ ರಶ್ ಇರಲಿಲ್ಲ, ಏನಿರಲಿಲ್ಲ. ಶ್ರಾವಣದಾಗ ಬೇಕಂದ್ರೆ ನೀವು ಇಲ್ಲಿ ಹೋಗಬಹುದು. ಎಲ್ಲ ದೇವ್ರದ್ದು ದರ್ಶನ, ಪೂಜೆ ಎಲ್ಲ ನಡೀತಿರ್ತೈತಿ. ಡೈಲಿನೂ ಪೂಜೆ ಮಾಡ್ತಿರ್ತಾರೆ, ಬಟ್ ಶ್ರಾವಣದಾಗ ಸ್ವಲ್ಪ ಸ್ಪೆಷಲ್ ಇರ್ತೈತಿ. ಸೊ ಇಲ್ಲೇನೋ ಏನದು ಕಾಲು ದಾರಿ ಅಂತ ಕೆಳಗೇನೋ ಹೋಗ್ಬೋದು, ನಡ್ಕೋ ಅಂತ ಏನೋ ಕಾಣಿಸ್ತೈತಿ, ಬಟ್ ಅಲ್ಲಿ ಹೋಗಲಿಲ್ಲ ನಾವು. ಸೊ ಇದಕ್ಕೆ ದೇವರ ಕಾಡು, ಬುಧಾಯನ ಗುಡ್ಡ ಅಂತ ಕರೀತಾರೆ. ಈ ಪ್ಲೇಸ್ ವ್ಯೂ ಪಾಯಿಂಟ್ ಇದು ಭಾಳ ಚಂದ ಐತಿ. ಇಲ್ಲಿ ಹೋಗಿ ನಿಂತ್ರಂದ್ರೆ ನಿಮ್ಗೆ ಫುಲ್ ಕೆಳಗಿಂದ ಹುಬ್ಬಳ್ಳಿ ಗ್ರೀನ್ ಏನೈತಿ ಕಾಣಿಸ್ತೈತಿ. ವಾವ್ ಅನ್ನುವಂಗೈತಿ ಪ್ಲೇಸು. ಮಸ್ತ್ ಗ್ರೀನ್ ಐತಿ, ನೇಚರ್ ಅಂತೂ ಮಸ್ತ್ ಐತಿ. ಅದ್ರಾಗ ಜಿಟಿ ಮಳೆ ಬರಾಕತ್ತಿತ್ತರಂತೂ ಮಸ್ತ್ ಕಾಣಿಸ್ತೈತಿ. ಬಟ್ ಹೆವಿ ಮಳೆ ಇದ್ದಾಗ ಹೋಗುವಂಥ ಪ್ಲೇಸ್ ಅಲ್ಲ, ಯಾಕಂದ್ರೆ ನಡೆಯೋಕೆ ಸಣ್ಣ ಹುಡುಗರನ್ನ ಕರ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಫ್ರೆಂಡ್ಸ್ ಜೊತೆ ಬಂದ್ರಂತೂ ಪರವಾಗಿಲ್ಲ, ನಡೀತೈತಿ. ಬಟ್ ಈವ್ನಿಂಗ್ ಟೈಮ್ ಅಂದ್ರೆ ಕತ್ಲು ಆದಮೇಲೆ ಬರುವಂಥ ಪ್ಲೇಸಸ್ಸು ಅಲ್ಲ, ಯಾಕಂದ್ರೆ ಒಳಗೈತಿ. ಒಂಥರ 4 ಕಿಲೋಮೀಟ್ರ್ ಏನೈತಲ್ಲ, ಅಲ್ಲಿ ಗಾಡಿ ಏನೂ ಅಡ್ಡಾಡಂಗಿಲ್ಲ. ಭಾಳ ಕಡಿಮೆ ಇಲ್ಲಿ ಮಂದಿ ಬರೋದು. ಸ್ವಲ್ಪ ಹಗಲಿ ಟೈಮ್ನಾಗ ಬಂದು ಹೋದ್ರಿ ಅಂತಂದ್ರೆ ಚಲೋ, ಸೇಫು ಕೂಡ. ಸೊ ಹಂಗೆ ಇದೆಲ್ಲ ಪ್ಲೇಸಸ್ಸು ಇನ್ನು ಭಾಳ ಪ್ರತೀತಿ ಐತಿ ಈ ಪ್ಲೇಸಿಗೆ. ಏನಂದ್ರೆ ಇಲ್ಲಿ ಬಸವಣ್ಣ ಅಡ್ಡಾಡಿದಂಥ ಹೆಜ್ಜೆ ಮೂಡಿದ್ದು ಎಲ್ಲ ಅದಾವು. ಬಟ್ ನಮಗೆ ಮಳೆ ಬಂದಿರೋ ಕಾರಣ ಅದನ್ನೇನೂ ನೋಡೋಕ್ಕಾಗಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸು ಕೇಳೋಕೆ ಟೈಮ್ ಸಿಗಲಿಲ್ಲ. ಸೊ ಹಂಗೆ ನೇಚರೆಲ್ಲ ನೋಡ್ಕೊಂಡು ಬಂದ್ವಿ. ಊಟ ಅದು ಕಟ್ಕೊಂಡು ಹೋದ್ರೆ ಅಂದ್ರೆ ಮಧ್ಯಾಹ್ನ ಪ್ಲೇಸು ಫ್ಯಾಮಿಲಿ ಜೊತೆ ಮಸ್ತ್ ಊಟ ಮಾಡಿ ಗ್ರೀನೆಲ್ಲ ನೋಡ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಬರಬಹುದು. ಅಷ್ಟು ಶಾಂತ ಇರ್ತೈತಿ ಪ್ಲೇಸ್. ಸೊ ನಾವೇನೂ ಓದಿರಲಿಲ್ಲ. ಆಮೇಲೆ ಇಲ್ಲಿ ಏನೂ ಸಿಗೋದಿಲ್ಲ. ನಿಮಗೇನಾರ ಬೇಕಾಗಿತ್ತಪ್ಪ ಅಂದರೆ ನೀವು ಸಿಟಿಯಿಂದನೇ ತರಬೇಕು, ನಿಮ್ಮ ಮನೆಯಿಂದನೇ ತರಬೇಕು ತಿನ್ನೋಕೆ. ಇಲ್ಲಿ ಏನೂ ಅಂಗಡಿ ಏನೂ ಸಿಗೋದಿಲ್ಲ, ಏನು ತಿನ್ನೋಕ್ಕೂ ಸಿಗೋಂಗಿಲ್ಲ ನಿಮಗೆ. ಸೊ ನೀವು ಮನೆಯಿಂದ ಏನಾರು ಕ್ಯಾರಿ ಮಾಡ್ತಿದ್ರಂದ್ರೆ ತೊಗೊಂಡು ಹೋಗ್ಬೋದು. ನೀರೂ ನೀವು ಮನೆಯಿಂದನೇ ತೊಗೊಂಡು ಹೋಗ್ಬೇಕು. 1 ಡೇ ಟ್ರಿಪ್ಪು, 1 ಡೇ ಪಿಕ್ನಿಕ್ಕಿಗೆ ಬರೋಕ್ಕಂತೂ ಭಾಳ ಮಸ್ತ್ ಐತಿ ಪ್ಲೇಸು. ಸೊ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡ್ರಿ, ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ.
ಎಲ್ಲ ನೋಡಿಕೊಂಡು ಮನೆಗೆ ಇನ್ನೇನು ತಲುಪಬೇಕಂದ್ರೆ ಹೆವಿ ಮಳೆ. ಹೆಂಗೆ ಮಳೆ ಇತ್ತಂತಂದ್ರೆ ಕಾರ್ ಮುಂದೆ ಏನು ಗಾಡಿ ಬರತ್ತವ ಏನೂ ಕಾಣಿಸೋಲ್ದಾಗಿತ್ತು, ಅಷ್ಟು ಮಳೆ ಬರತ್ತಿತ್ತು. ಬಟ್ ಹಂಗಟ್ ಹಿಂಗಟ್ ಗುದ್ದಾಡಿ ಮನೆ ಸೇರ್ಕೊಂಡಿವಿ. ಎಷ್ಟು ಮಳೆ ನೋಡಿ 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 ಬೇಸರ ಆಗ್ಬಿಡ್ತು. ಈ ವಿಡಿಯೋ ನಿಮಗೆ ಏನಾರ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.